ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿ ಉತ್ಸವದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಜನ ಪೊಲೀಸರ ಕೂಡ ಭದ್ರತೆ ಇರೋದ್ರಿಂದ ಈಗಾಗಲೇ ಏನು ಹಿಂದೂ ಮುಖಂಡರು ಕೂಡ ಇವತ್ತು ಸಾಯಂಕಾಲ 5 ಗಂಟೆಗೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಲಿದ್ದಾರೆ. ನಾವೀಗ ಏನು ಶಿವಾನುಭವ ಕಲ್ಯಾಣ ಮಂಟಪದ ಎದುರಿಗಿದ್ದೀವಿ. ಇದೇ ಒಂದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶಿವಾನುಭವ ಕಲ್ಯಾಣ ಮಂಟಪ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವೇಳೆಗೆ 5:30-6 ಗಂಟೆಗೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಹಿಂದೂ ಮುಖಂಡರು ಸಾಕಷ್ಟು ಜನ ಸೇರುವುದರ ಮುಖಾಂತರ ಇಲ್ಲೊಂದು ಏನು ಸಭೆ ಮಾಡ್ತಾರೆ. ಆ ಸಭೆ ನಂತರ ನಾಳೆಯಿಂದ ಏನು ಮಾಡಬೇಕು, ಇಲ್ಲಿವರೆಗೂ ಕೂಡ ಪೊಲೀಸರು ಎಷ್ಟೇ ಹೇಳಿದರೂ ಕೂಡ 8 ಜನರನ್ನು ಮಾತ್ರ ನಾಮಕವಾಸ್ತ ಬಂಧಿಸಿ ನಮಗೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಕೂಡ ನಿನ್ನೆಯಿಂದ ಬಂಧಿಸುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರಿಗೆ ನಾವು ಏನು ಸರಿಯಾಗಿ ಉತ್ತರಿಸಬೇಕು. ಯಾಕಂತಂದರೆ ಏನು ಕಲ್ಲು ಹೊಡೆಸ್ಕೊಂಡು ಚಪ್ಪಲಿ ಹೊಡೆಸ್ಕೊಂಡು ಇವತ್ತಿನ ದಿವಸ ನಾವೇ ಒಂದು ಏನು ಪ್ರಕರಣವನ್ನು ದಾಖಲಿಸ್ಕೋಬೇಕು. ಜೊತೆಗೆ ನಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ಈಗಾಗಲೇ ಏನು 2 ಹಿಂದೂ ಮುಖಂಡರ ಮೇಲೆ ಕೂಡ ಪ್ರಕರಣ ದಾಖಲಾಗಿದ್ದು, ಅದೇ ವೇಳೆಯಲ್ಲಿ ಒಬ್ಬರನ್ನು ಬಂಧಿಸಿದ್ರು. ಇನ್ನೊಬ್ಬರನ್ನ ಬಂಧಿಸುವ ವೇಳೆಯಲ್ಲಿ ಅವರು ಏನು ಓಡಿ ಹೋಗ್ತಿರ್ಬೇಕಾದ್ರೆ ಅವರನ್ನು ಹಿಡಿಯಲಿಕ್ಕೆ ಹೋದಂಥ ಪೊಲೀಸರು ಕೂಡ ಆವಾಗ ಆರೋಪಿ ಬಿದ್ದು ಕೈ ಮುರಿದುಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರವಾಗಿ ಏನು ಹಿಂದೂ ಮುಖಂಡರು ಸಾಕಷ್ಟು ಜನ 5 ಗಂಟೆಗೆ ಸೇರಿ ಒಂದು ಸಭೆ ನಡೆಸಿ ಮುಂದಿನ ಕಾರ್ಯಚಟುವಟಿಕೆಗಳ ಏನು ಆಗಬೇಕನ್ನುವಂಥದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿ ಉತ್ಸವದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಜನ ಪೊಲೀಸರ ಕೂಡ ಭದ್ರತೆ ಇರೋದ್ರಿಂದ ಈಗಾಗಲೇ ಏನು ಹಿಂದೂ ಮುಖಂಡರು ಕೂಡ ಇವತ್ತು ಸಾಯಂಕಾಲ 5 ಗಂಟೆಗೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಲಿದ್ದಾರೆ. ನಾವೀಗ ಏನು ಶಿವಾನುಭವ ಕಲ್ಯಾಣ ಮಂಟಪದ ಎದುರಿಗಿದ್ದೀವಿ. ಇದೇ ಒಂದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶಿವಾನುಭವ ಕಲ್ಯಾಣ ಮಂಟಪ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವೇಳೆಗೆ 5:30-6 ಗಂಟೆಗೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಹಿಂದೂ ಮುಖಂಡರು ಸಾಕಷ್ಟು ಜನ ಸೇರುವುದರ ಮುಖಾಂತರ ಇಲ್ಲೊಂದು ಏನು ಸಭೆ ಮಾಡ್ತಾರೆ. ಆ ಸಭೆ ನಂತರ ನಾಳೆಯಿಂದ ಏನು ಮಾಡಬೇಕು, ಇಲ್ಲಿವರೆಗೂ ಕೂಡ ಪೊಲೀಸರು ಎಷ್ಟೇ ಹೇಳಿದರೂ ಕೂಡ 8 ಜನರನ್ನು ಮಾತ್ರ ನಾಮಕವಾಸ್ತ ಬಂಧಿಸಿ ನಮಗೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಕೂಡ ನಿನ್ನೆಯಿಂದ ಬಂಧಿಸುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರಿಗೆ ನಾವು ಏನು ಸರಿಯಾಗಿ ಉತ್ತರಿಸಬೇಕು. ಯಾಕಂತಂದರೆ ಏನು ಕಲ್ಲು ಹೊಡೆಸ್ಕೊಂಡು ಚಪ್ಪಲಿ ಹೊಡೆಸ್ಕೊಂಡು ಇವತ್ತಿನ ದಿವಸ ನಾವೇ ಒಂದು ಏನು ಪ್ರಕರಣವನ್ನು ದಾಖಲಿಸ್ಕೋಬೇಕು. ಜೊತೆಗೆ ನಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ಈಗಾಗಲೇ ಏನು 2 ಹಿಂದೂ ಮುಖಂಡರ ಮೇಲೆ ಕೂಡ ಪ್ರಕರಣ ದಾಖಲಾಗಿದ್ದು, ಅದೇ ವೇಳೆಯಲ್ಲಿ ಒಬ್ಬರನ್ನು ಬಂಧಿಸಿದ್ರು. ಇನ್ನೊಬ್ಬರನ್ನ ಬಂಧಿಸುವ ವೇಳೆಯಲ್ಲಿ ಅವರು ಏನು ಓಡಿ ಹೋಗ್ತಿರ್ಬೇಕಾದ್ರೆ ಅವರನ್ನು ಹಿಡಿಯಲಿಕ್ಕೆ ಹೋದಂಥ ಪೊಲೀಸರು ಕೂಡ ಆವಾಗ ಆರೋಪಿ ಬಿದ್ದು ಕೈ ಮುರಿದುಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರವಾಗಿ ಏನು ಹಿಂದೂ ಮುಖಂಡರು ಸಾಕಷ್ಟು ಜನ 5 ಗಂಟೆಗೆ ಸೇರಿ ಒಂದು ಸಭೆ ನಡೆಸಿ ಮುಂದಿನ ಕಾರ್ಯಚಟುವಟಿಕೆಗಳ ಏನು ಆಗಬೇಕನ್ನುವಂಥದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿ ಉತ್ಸವದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಜನ ಪೊಲೀಸರ ಕೂಡ ಭದ್ರತೆ ಇರೋದ್ರಿಂದ ಈಗಾಗಲೇ ಏನು ಹಿಂದೂ ಮುಖಂಡರು ಕೂಡ ಇವತ್ತು ಸಾಯಂಕಾಲ 5 ಗಂಟೆಗೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಲಿದ್ದಾರೆ. ನಾವೀಗ ಏನು ಶಿವಾನುಭವ ಕಲ್ಯಾಣ ಮಂಟಪದ ಎದುರಿಗಿದ್ದೀವಿ. ಇದೇ ಒಂದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶಿವಾನುಭವ ಕಲ್ಯಾಣ ಮಂಟಪ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವೇಳೆಗೆ 5:30-6 ಗಂಟೆಗೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಹಿಂದೂ ಮುಖಂಡರು ಸಾಕಷ್ಟು ಜನ ಸೇರುವುದರ ಮುಖಾಂತರ ಇಲ್ಲೊಂದು ಏನು ಸಭೆ ಮಾಡ್ತಾರೆ. ಆ ಸಭೆ ನಂತರ ನಾಳೆಯಿಂದ ಏನು ಮಾಡಬೇಕು, ಇಲ್ಲಿವರೆಗೂ ಕೂಡ ಪೊಲೀಸರು ಎಷ್ಟೇ ಹೇಳಿದರೂ ಕೂಡ 8 ಜನರನ್ನು ಮಾತ್ರ ನಾಮಕವಾಸ್ತ ಬಂಧಿಸಿ ನಮಗೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಕೂಡ ನಿನ್ನೆಯಿಂದ ಬಂಧಿಸುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರಿಗೆ
ನಾವು ಏನು ಸರಿಯಾಗಿ ಉತ್ತರಿಸಬೇಕು. ಯಾಕಂತಂದರೆ ಏನು ಕಲ್ಲು ಹೊಡೆಸ್ಕೊಂಡು ಚಪ್ಪಲಿ ಹೊಡೆಸ್ಕೊಂಡು ಇವತ್ತಿನ ದಿವಸ ನಾವೇ ಒಂದು ಏನು ಪ್ರಕರಣವನ್ನು ದಾಖಲಿಸ್ಕೋಬೇಕು. ಜೊತೆಗೆ ನಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ಈಗಾಗಲೇ ಏನು ಇಬ್ಬರು ಹಿಂದೂ ಮುಖಂಡರ ಮೇಲೆ ಕೂಡ ಪ್ರಕರಣ ದಾಖಲಾಗಿದ್ದು, ಅದೇ ವೇಳೆಯಲ್ಲಿ ಒಬ್ಬರನ್ನು ಬಂಧಿಸಿದ್ರು. ಇನ್ನೊಬ್ಬರನ್ನ ಬಂಧಿಸೋ ವೇಳೆಯಲ್ಲಿ ಅವರು ಏನು ಓಡಿ ಹೋಗ್ತಿರ್ಬೇಕಾದ್ರೆ ಅವರನ್ನು ಹಿಡಿಯಲಿಕ್ಕೆ ಹೋದಂಥ ಪೊಲೀಸರು ಕೂಡ ಆವಾಗ ಆರೋಪಿ ಬಿದ್ದು ಕೈ ಮುರಿದುಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರವಾಗಿ ಏನು ಹಿಂದೂ ಮುಖಂಡರು ಸಾಕಷ್ಟು ಜನ 5 ಗಂಟೆಗೆ ಸೇರಿ ಒಂದು ಸಭೆ ನಡೆಸಿ ಮುಂದಿನ ಕಾರ್ಯಚಟುವಟಿಕೆಗಳ ಏನು ಆಗಬೇಕನ್ನುವಂಥದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿ ಉತ್ಸವದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಜನ ಪೊಲೀಸರ ಕೂಡ ಭದ್ರತೆ ಇರೋದರಿಂದ ಈಗಾಗಲೇ ಏನು ಹಿಂದೂ ಮುಖಂಡರು ಕೂಡ ಇವತ್ತು ಸಾಯಂಕಾಲ 5 ಗಂಟೆಗೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಲಿದ್ದಾರೆ. ನಾವೀಗ ಏನು ಶಿವಾನುಭವ ಕಲ್ಯಾಣ ಮಂಟಪದ ಎದುರಿಗಿದ್ದೀವಿ. ಇದೇ ಒಂದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶಿವಾನುಭವ ಕಲ್ಯಾಣ ಮಂಟಪ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವೇಳೆಗೆ 5:30 6 ಗಂಟೆಗೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಹಿಂದೂ ಮುಖಂಡರು ಸಾಕಷ್ಟು ಜನ ಸೇರುವುದರ ಮುಖಾಂತರ ಇಲ್ಲೊಂದು ಏನು ಸಭೆ ಮಾಡ್ತಾರೆ. ಆ ಸಭೆ ನಂತರ ನಾಳೆಯಿಂದ ಏನು ಮಾಡಬೇಕು, ಇಲ್ಲಿವರೆಗೂ ಕೂಡ ಪೊಲೀಸರು ಎಷ್ಟೇ ಹೇಳಿದರೂ ಕೂಡ 8 ಜನರನ್ನು ಮಾತ್ರ ನಾಮಕವಾಸ್ತ ಬಂಧಿಸಿ ನಮಗೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಕೂಡ ನಿನ್ನೆಯಿಂದ ಬಂಧಿಸುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರಿಗೆ ನಾವು ಏನು ಸರಿಯಾಗಿ ಉತ್ತರಿಸಬೇಕು. ಯಾಕಂತಂದರೆ ಏನು ಕಲ್ಲು ಹೊಡೆಸ್ಕೊಂಡು ಚಪ್ಪಲಿ ಹೊಡೆಸ್ಕೊಂಡು ಇವತ್ತಿನ ದಿವಸ ನಾವೇ ಒಂದು ಏನು ಪ್ರಕರಣವನ್ನು ದಾಖಲಿಸ್ಕೋಬೇಕು. ಜೊತೆಗೆ ನಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ಈಗಾಗಲೇ ಏನು ಇಬ್ಬರು ಹಿಂದೂ ಮುಖಂಡರ ಮೇಲೆ ಕೂಡ ಪ್ರಕರಣ ದಾಖಲಾಗಿದ್ದು, ಅದೇ ವೇಳೆಯಲ್ಲಿ ಒಬ್ಬರನ್ನು ಬಂಧಿಸಿದ್ರು. ಇನ್ನೊಬ್ಬರನ್ನ ಬಂಧಿಸೋ ವೇಳೆಯಲ್ಲಿ ಅವರು ಏನು ಓಡಿ ಹೋಗ್ತಿರ್ಬೇಕಾದ್ರೆ ಅವರನ್ನು ಹಿಡಿಯಲಿಕ್ಕೆ ಹೋದಂಥ ಪೊಲೀಸರು ಕೂಡ ಆವಾಗ ಆರೋಪಿ ಬಿದ್ದು ಕೈ ಮುರಿದುಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರವಾಗಿ ಏನು ಹಿಂದೂ ಮುಖಂಡರು ಸಾಕಷ್ಟು ಜನ 5 ಗಂಟೆಗೆ ಸೇರಿ ಒಂದು ಸಭೆ ನಡೆಸಿ ಮುಂದಿನ ಕಾರ್ಯಚಟುವಟಿಕೆಗಳ ಏನು ಆಗಬೇಕನ್ನುವಂಥದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತಿ ಉತ್ಸವದಲ್ಲಿ ಏನು ಕಲ್ಲು ತೂರಾಟ ಪ್ರಕರಣ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಕಷ್ಟು ಜನ ಪೊಲೀಸರ ಕೂಡ ಭದ್ರತೆ ಇರೋದರಿಂದ ಈಗಾಗಲೇ ಏನು ಹಿಂದೂ ಮುಖಂಡರು ಕೂಡ ಇವತ್ತು ಸಾಯಂಕಾಲ 5 ಗಂಟೆಗೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ಏನು ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಲಿದ್ದಾರೆ. ನಾವೀಗ ಏನು ಶಿವಾನುಭವ ಕಲ್ಯಾಣ ಮಂಟಪದ ಎದುರಿಗಿದ್ದೀವಿ. ಇದೇ ಒಂದು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶಿವಾನುಭವ ಕಲ್ಯಾಣ ಮಂಟಪ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲದ ವೇಳೆಗೆ 5:30 6 ಗಂಟೆಗೆ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಹಿಂದೂ ಮುಖಂಡರು ಸಾಕಷ್ಟು ಜನ ಸೇರುವುದರ ಮುಖಾಂತರ ಇಲ್ಲೊಂದು ಏನು ಸಭೆ ಮಾಡ್ತಾರೆ. ಆ ಸಭೆ ನಂತರ ನಾಳೆಯಿಂದ ಏನು ಮಾಡಬೇಕು, ಇಲ್ಲಿವರೆಗೂ ಕೂಡ ಪೊಲೀಸರು ಎಷ್ಟೇ ಹೇಳಿದರೂ ಕೂಡ 8 ಜನರನ್ನು ಮಾತ್ರ ನಾಮಕವಾಸ್ತ ಬಂಧಿಸಿ ನಮಗೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಕೂಡ ನಿನ್ನೆಯಿಂದ ಬಂಧಿಸುವಂಥ ಕೆಲಸಕ್ಕೆ ಮುಂದಾದಂಥ ಪೊಲೀಸರಿಗೆ ನಾವು ಏನು ಸರಿಯಾಗಿ ಉತ್ತರಿಸಬೇಕು. ಯಾಕಂತಂದರೆ ಏನು ಕಲ್ಲು ಹೊಡೆಸ್ಕೊಂಡು ಚಪ್ಪಲಿ ಹೊಡೆಸ್ಕೊಂಡು ಇವತ್ತಿನ ದಿವಸ ನಾವೇ ಒಂದು ಏನು ಪ್ರಕರಣವನ್ನು ದಾಖಲಿಸ್ಕೋಬೇಕು. ಜೊತೆಗೆ ನಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಿಸಿ ಈಗಾಗಲೇ ಏನು ಇಬ್ಬರು ಹಿಂದೂ ಮುಖಂಡರ ಮೇಲೆ ಕೂಡ ಪ್ರಕರಣ ದಾಖಲಾಗಿದ್ದು, ಅದೇ ವೇಳೆಯಲ್ಲಿ ಒಬ್ಬರನ್ನು ಬಂಧಿಸಿದ್ರು. ಇನ್ನೊಬ್ಬರನ್ನ ಬಂಧಿಸೋ ವೇಳೆಯಲ್ಲಿ ಅವರು ಏನು ಓಡಿ ಹೋಗ್ತಿರ್ಬೇಕಾದ್ರೆ ಅವರನ್ನು ಹಿಡಿಯಲಿಕ್ಕೆ ಹೋದಂಥ ಪೊಲೀಸರು ಕೂಡ ಆವಾಗ ಆರೋಪಿ ಬಿದ್ದು ಕೈ ಮುರಿದುಕೊಂಡಂಥ ಘಟನೆ ಬಾಗಲಕೋಟೆಯಲ್ಲಿ ಈಗಾಗಲೇ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರವಾಗಿ ಏನು ಹಿಂದೂ ಮುಖಂಡರು ಸಾಕಷ್ಟು ಜನ 5 ಗಂಟೆಗೆ ಸೇರಿ ಒಂದು ಸಭೆ ನಡೆಸಿ ಮುಂದಿನ ಕಾರ್ಯಚಟುವಟಿಕೆಗಳ ಏನು ಆಗಬೇಕನ್ನುವಂಥದ್ರ ಬಗ್ಗೆ ಚರ್ಚಿಸ್ತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ.